ವೆಲ್ಕಮ್ ಟು ಲೇಖ್ಯ ವರ್ಷ ಅಕಾಡೆಮಿ. ಇಂದು ನಡೆದಂತಹ ಸಿಟಿಐ ಪರೀಕ್ಷೆಗೆ ಅತ್ಯಂತ ಹತ್ತಿರದ ಉತ್ತರಗಳನ್ನ ಇಂದು ನೀಡ್ತಾ ಇದ್ದೀವಿ. ಆದರೆ ಕೆಪಿಎಸ್ಸಿ ನೀಡುವಂತಹ ಉತ್ತರವೇ ಫೈನಲ್ ಉತ್ತರ ಆಗಿರುತ್ತೆ. ಮೊದಲನೇ ಪ್ರಶ್ನೆ, ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಅದಕ್ಕೆ ಆನ್ಸರ್ ಆಪ್ಷನ್ ಎ ಅಂದ್ರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನದಿಂದ ಕಂಡುಹಿಡಿಯಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 2, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಯಾವುದು? ಆಪ್ಷನ್ 1 ಅಂದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರಶ್ನೆ ಸಂಖ್ಯೆ 3, ಒಂದು ವಸ್ತುವಿನ ಉಷ್ಣತೆ -200 ಡಿಗ್ರಿ ಸೆಲ್ಸಿಯಸ್ ಆದರೆ ಫ್ಯಾರನ್ ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಎಷ್ಟಾಗಿರುತ್ತದೆ? ಅದರ ಉಷ್ಣತೆ -328 ಡಿಗ್ರಿ ಫ್ಯಾರನ್ ಹೀಟ್. ಆಪ್ಷನ್ ಬಿ ಆನ್ಸರ್. ಪ್ರಶ್ನೆ ಸಂಖ್ಯೆ 4, ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಹೀಗಾಗಲು ಕಾರಣವೇನೆಂದರೆ? ಅದಕ್ಕೆ ಆನ್ಸರ್ ಸಿ ಅಂದ್ರೆ ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ಭೂಮಿಯ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನ ಭೂಮಿಯ ಸುತ್ತ ಪರಿಭ್ರಮಣೆಯ ಅವಧಿ ಸುಮಾರು ಒಂದೇ ಆಗಿದೆ. ಪ್ರಶ್ನೆ ಸಂಖ್ಯೆ 5, ಭಾರತದಿಂದ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ ಯಾವುದು? ಆನ್ಸರ್ ಆಪ್ಷನ್ 4 ಅಂದ್ರೆ ಡಿ ಆನ್ಸರ್ ಆಗುತ್ತೆ, ಕೂಡಂಕುಳಂ. ಪ್ರಶ್ನೆ ಸಂಖ್ಯೆ 6, ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ ಯಾವುದು? ಆಪ್ಷನ್ ಡಿ ರಷ್ಯಾ ದೇಶ. ಇಂಗ್ಲಿಷ್ ಅಲ್ಲಿ ನೋಡೋಣ. ಆನ್ಸರ್ ಎ ಅಂದ್ರೆ ರೇಡಿಯೋ ಕಾರ್ಬನ್ ಡೇಟಿಂಗ್. ಎರಡನೇದಕ್ಕೆ ಆನ್ಸರ್ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್. ಥರ್ಡ್ ಕ್ವಶನ್ಗೆ -328 ಡಿಗ್ರಿ ಫ್ಯಾರನ್ಹೀಟ್. ಫೋರ್ತ್ಗೆ ಆಪ್ಷನ್ 3 ನಿಯರ್ಲಿ ದ ಸೇಮ್ rational time period of earth and revolution time period of moon around earth. ಫಿಫ್ತ್ ಕ್ವಶನ್ಗೆ ಆನ್ಸರ್ ಫೋರ್ತ್ ಆಪ್ಷನ್ ಕೂಡಂಕುಲಂ. ಸಿಕ್ಸ್ತ್ ಕ್ವಶನ್ಗೆ ದ ಥರ್ಡ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕೋಲ್ ಟು ಇಂಡಿಯಾ ಈಸ್ ರಷ್ಯಾ. ಪ್ರಶ್ನೆ ಸಂಖ್ಯೆ 7, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು. ಇದಕ್ಕೆ ಆನ್ಸರ್ 3 ಆಗುತ್ತೆ. ಆನ್ಸರ್ 3, ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವುದು ಜೊತೆಗೆ ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು. ಪ್ರಶ್ನೆ ಸಂಖ್ಯೆ 7, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತಂದರು? ಭೂ ಸುಧಾರಣೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಡಿ ದೇವರಾಜ ಅರಸು ಅವರು. ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ? ಭೂ ಸುಧಾರಣೆಗೆ ರಿಲೇಟ್ ಆಗಿರೋದು ಅಂತ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾರತದ ಸಂವಿಧಾನದ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಅದರಲ್ಲಿ ಭೂ ಸುಧಾರಣೆಗೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳು ಇದೆ. ಪ್ರಶ್ನೆ ಸಂಖ್ಯೆ 10, ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಒಳಪಡುವುದಿಲ್ಲ ಅಂತ ಅಂದಾಗ ಆನ್ಸರ್ 3ನೇದಾಗುತ್ತೆ. ಆಪ್ಷನ್ 2 74th ಅಮೆಂಡ್ಮೆಂಟ್ ಆಕ್ಟ್ ಇದಕ್ಕೆ ರಿಲೇಟ್ ಆಗಲ್ಲ.
ಪಂಚಾಯತ್ ಜೊತೆಗೆ ಒಳಪಡೋದಿಲ್ಲ. ಜಿಲ್ಲಾ ಪಂಚಾಯತ್ ಅನ್ನು ಯಾರು ವಿಸರ್ಜಿಸುತ್ತಾರೆ? ಜಿಲ್ಲಾ ಪಂಚಾಯತ್ ಅನ್ನ ವಿಸರ್ಜಿಸೋದು ಯಾರು ಅಂತ ಅಂದ್ರೆ ರಾಜ್ಯ ಸರ್ಕಾರ. 12ನೇ ಕ್ವಶನ್, ವಿಜಯಪುರದ ಅಂತಂದ್ರೆ ಬಿಜಾಪುರ, ಮೊದಲನೇ ಹೆಸರು ಬಿಜಾಪುರ. ಬಿಜಾಪುರದ ಆಲಮಟ್ಟಿ ಡ್ಯಾಮ್ ಅನ್ನ ಈ ಕೆಳಗಿನ ಹೆಸರಿನಿಂದ ಕರೆಯಲಾಗುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಎಂದು ಕರೆಯಲಾಗುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಆರ್ ಇನ್ ಜನರಲ್ ಎಕ್ಸ್ಪೆಕ್ಟೆಡ್ ಟು ಆಪ್ಷನ್ ಸಿ ಬೋತ್ 1 and 2 improve agricultural efficiency and move towards social equality. Who among the following chief minister implemented the land reforms in Karnataka? Question number 8 ಗೆ ಆನ್ಸರ್ ಡಿ ದೇವರಾಜ್ ಅರಸು. Question number 9, which of the following is associated with the land reforms? DPSP, Directive Principles of State Policy. Question number 10th, which one of the following is not concerned with the Panchayat? Option 2, 74th Amendment Act. Who can dissolve a Jilla Panchayat? Question number 11 ಗೆ ಆನ್ಸರ್ ಸ್ಟೇಟ್ ಗವರ್ನಮೆಂಟ್. Question number 12, Almaty Dam in Vijayapura, Bijapur is also known as Lal Bahadur Shastri Dam. Question number 13, ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 13ಕ್ಕೆ ಉತ್ತರ ಅನಪ್ರಸರಣ. ಆನ್ಸರ್ ನಂಬರ್ 3 ಅಂದ್ರೆ ಸಿ ಆಪ್ಷನ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 14ಕ್ಕೆ ಅಂದ್ರೆ 14 ಏನ್ ಹೇಳುತ್ತೆ ಅಂದ್ರೆ ಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯಾನ. ಘರ್ಷಣಾತ್ಮಕ ನಿರುದ್ಯೋಗಕ್ಕೆ ವ್ಯಾಖ್ಯಾನ ಏನಿದೆ ಅಂತ ಅಂದ್ರೆ ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. ಇದು ಆಪ್ಷನ್ 4 ಆನ್ಸರ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 15, ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕು ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ? ಪ್ರಶ್ನೆ ಸಂಖ್ಯೆ 15ಕ್ಕೆ ಉತ್ತರ ಆನ್ಸರ್ 1 ಹೆಚ್ಚಾಗುತ್ತದೆ. ಪ್ರಶ್ನೆ ಸಂಖ್ಯೆ 16, ಹಣದುಬ್ಬರದ ಅಂತರ ಪರಿಭಾವನೆಯನ್ನು ಕೊಟ್ಟವರು ಯಾರು? ಹಣದುಬ್ಬರದ ಅಂತರದ ಪರಿಭಾವನೆಯನ್ನ ಕೊಟ್ಟವರು ಯಾರು? ಅದಕ್ಕೆ ಆನ್ಸರ್ ಜೆ ಎಂ ಕೇನ್ಸ್. ಆಪ್ಷನ್ ನಂಬರ್ 2 ಆನ್ಸರ್ ಆಗುತ್ತೆ, ಜಾನ್ ಮೆನಾರ್ಡ್ ಕೇನ್ಸ್. ಪ್ರಶ್ನೆ ಸಂಖ್ಯೆ 17, ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುವುದು? ಪ್ರಶ್ನೆ ಸಂಖ್ಯೆ 17ಕ್ಕೆ ಉತ್ತರ ಹಣದ ಅಪಮೌಲ್ಯ. ಆಪ್ಷನ್ ಬಿ. 2022-23 ಮುಂಗಡ ಪತ್ರದ ಗಾತ್ರವೆಷ್ಟು? ಅಪ್ರಾಕ್ಸಿಮೇಟ್ಲಿ 39.45. ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್. ಪ್ರಶ್ನೆ ಸಂಖ್ಯೆ 18 ಇವಾಗ ಇಂಗ್ಲಿಷ್ ಅಲ್ಲಿ ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13ಗೆ ಆನ್ಸರ್ ಆಪ್ಷನ್ 3 ಡಿಫ್ಲೇಷನ್. ಕ್ವಶನ್ ನಂಬರ್ 14, frictional unemployment is defined as short-term movement of workers between jobs. Question number 15, it will increase. Option A. Question number 16, the concept of inflationary gap was given by J.M. Keynes. ಪ್ರಶ್ನೆ ಸಂಖ್ಯೆ 17ಕ್ಕೆ ಉತ್ತರ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ವಿಲ್ ಬಿ ಅಡಾಪ್ಟೆಡ್ ಟು ರಿಮೂವ್ ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಅದಕ್ಕೆ ಆನ್ಸರ್ ಡಿವ್ಯಾಲ್ಯೂಯೇಷನ್, ಕರೆನ್ಸಿ ಡಿವ್ಯಾಲ್ಯೂಯೇಷನ್. ಆನ್ಸರ್ 2.
ಪ್ರಶ್ನೆ ಸಂಖ್ಯೆ 18ಕ್ಕೆ ಉತ್ತರ ಅಪ್ರಾಕ್ಸಿಮೇಟ್ಲಿ 39.45. 39.45 ಮತ್ತೆ 41.45 ಎರಡು ಕನ್ಫ್ಯೂಷನ್ ಇದೆ. ಸೊ 39.45. ಪ್ರಶ್ನೆ ಸಂಖ್ಯೆ 19. ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಅಂದ್ರೆ ಮೇಲಿನ ಎಲ್ಲವೂ ತಪ್ಪು. ಅಂದ್ರೆ ಆಕ್ಚುಲಿ 1972 ನಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ 19ನೇದಕ್ಕೆ ಉತ್ತರ 4th ಒನ್. ಪ್ರಶ್ನೆ ಸಂಖ್ಯೆ 20. 1986ರ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು? ಎಲ್.ಎನ್. ಸಿಂಘ್ವಿ ಕಮಿಟಿ. ಆಪ್ಷನ್ 2 is the answer. ಎಲ್.ಎನ್. ಸಿಂಘ್ವಿ ಕಮಿಟಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ? ಹಾಗಂತ ಅಂದಾಗ ಆನ್ಸರ್ ಡಿ ಆಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲ. ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ಗಳಿಗೆ ನಿಧಿಯ ಮೂಲ ಆಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 22. ಪ್ರಶ್ನೆ ಸಂಖ್ಯೆ 22. ಆನ್ಸರ್ ಅದ್ಬೇಡ. ಪ್ರಶ್ನೆ ಸಂಖ್ಯೆ 23. ಇವಾಗ ಚಿನೂಕ್ಗೆ USA, ಸಿರ್ಯಾಕೋ ಆಫ್ರಿಕಾ, ಬ್ರಿಕ್ಫೀಲ್ಡರ್ ಆಸ್ಟ್ರೇಲಿಯಾ. ಹಾಗಂತ ಅಂದಾಗ ಚಿನೂಕ್ ಅಂತ ಅಂದಾಗ ಯಾವ್ದು ಬರುತ್ತೆ? ಒಂದಕ್ಕೆ ಒಂದೇ ಆಪ್ಷನ್ ಇರೋದು. ಹಾಗಾಗಿ ಒಂದಕ್ಕೆ ಒಂದು ಆನ್ಸರ್ ಯಾವುದು ಅಂತ ನೋಡಿದ ತಕ್ಷಣ ಆನ್ಸರ್ 1 ಅಂತ ನಾವು ಟಿಕ್ ಮಾಡ್ಕೋಬೇಕಾಗುತ್ತೆ. 19th ಕ್ವಶನ್. ಆನ್ಸರ್ ಡಿ. 20th ಕ್ವಶನ್. ಎಲ್.ಎಂ. ಸಿಂಘ್ವಿ ಕಮಿಟಿ. 21st ಕ್ವಶನ್. ಲೋನ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್. 23rd ಕ್ವಶನ್. ಆನ್ಸರ್ 1. ಈ ಕೆಳಗಿನವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದಾಳದ ನಿಕ್ಷೇಪವಾಗಿದೆ? 24ನೇದಕ್ಕೆ ಆನ್ಸರ್ 24ಕ್ಕೆ ಆನ್ಸರ್ ರೆಡ್ ಕ್ಲೇ. 25th. ಯಾವುದು ಅಂತರಾಗ್ನಿ ಶಿಲೆಯಲ್ಲ? ಅಂತರಾಗ್ನಿ ಶಿಲೆ ಯಾವುದಲ್ಲ ಅಂದ್ರೆ ಬಸಾಲ್ಟ್ ಅಂತರಾಗ್ನಿ ಶಿಲೆ ಅಲ್ಲ. ಮರಳು ಶಿಲೆ ಕ್ವಾರ್ಟ್ಜೈಟ್. ಮರಳು ಶಿಲೆ ಕ್ವಾರ್ಟ್ಜೈಟ್ ಅಂದಾಗ ಎಗೆ 2 ಆನ್ಸರ್ ಬರಬೇಕಾಗುತ್ತೆ. ಫಸ್ಟಿಗೆ 2 ಇರೋದು ಯಾವುದು? ಸೆಕೆಂಡ್ ಆಪ್ಷನ್. ಅಂದ್ರೆ ಮರಳು ಶಿಲೆಗೆ ಕ್ವಾರ್ಟ್ಜೈಟು, ಸುಣ್ಣದ ಕಲ್ಲು ಅಮೃತ ಶಿಲೆ, ಕಲ್ಲಿದ್ದಲು ಸಿಸ್ಟ್, ಇನ್ನ ಜೇಡಿ ಮಣ್ಣು ಗೊತ್ತಾಗುತ್ತೆ ಗ್ರಾಫೈಟ್ ಅಂತ.
ಪ್ರಶ್ನೆ ಸಂಖ್ಯೆ 27. ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ಅದಕ್ಕೆ ಆನ್ಸರ್ ನೀಲಗಿರಿ ಬೆಟ್ಟಗಳು, ಆಪ್ಷನ್ 2. ನೆಕ್ಸ್ಟ್, ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳು ಯಾವುವು? ಕರ್ನಾಟಕದ 2 ಪ್ರಾಕೃತಿಕ ವಿಭಾಗಗಳು ಅಂತ ಅಂದಾಗ ಮಲೆನಾಡು ಮತ್ತು ಮೈದಾನ ಪ್ರದೇಶ. ಮಲೆನಾಡು ಮತ್ತು ಮೈದಾನ ಪ್ರದೇಶ ಆನ್ಸರ್ ಆಗುತ್ತೆ, ಆಪ್ಷನ್ ನಂಬರ್ 1. ಪ್ರಶ್ನೆ ಸಂಖ್ಯೆ 29. ಪ್ರಶ್ನೆ ಸಂಖ್ಯೆ 29ಕ್ಕೆ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 24. ಆನ್ಸರ್ ರೆಡ್ ಕ್ಲೇ. 25ಗೆ ಬಸಾಲ್ಟ್ ಇಗ್ನೇಷಿಯಸ್ ರಾಕ್. Answer is second one. 27th, option 2, Nilagiri Hills. ಎಂಟನೇ ಪ್ರಶ್ನೆ. The 2 physiographic divisions of Karnataka Plateau ಅಂತ ಅಂದಾಗ ಮಲ್ನಾಡ್ ರೀಜನ್ ಅಂಡ್ ಮೈದಾನ್ ರೀಜನ್. Question number 29th. Answer B is the answer. Question number 30. ನಗರ ರಚನೆಯ ಏಕಕೇಂದ್ರಿತ ವಲಯ ಮಾದರಿಯನ್ನ ಯಾರು ನೀಡಿದ್ರು ಅಂತ ಅನ್ನೋದಕ್ಕೆ ಆನ್ಸರ್ E.W. ಬರ್ಗೆಸ್. E.W. ಬರ್ಗೆಸ್, ಆಪ್ಷನ್ ನಂಬರ್ 1. 31ನೇದು. ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳೊಂದಿಗೆ ಕಂಡುಬರುತ್ತವೆ? 31ನೇ ಪ್ರಶ್ನೆಗೆ ಆನ್ಸರ್ ಡಿ, ರಾಶಿವೃಷ್ಟಿ ಮೋಡಗಳು. ರಾಶಿವೃಷ್ಟಿ ಮೋಡಗಳು. ಮುಂದಿನ ಪ್ರಶ್ನೆ 32. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿವೆ? ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಆಪ್ಷನ್ ನಂಬರ್ 4. ಯಾಕೆ ಅಂದ್ರೆ 1, 2 ಮತ್ತೆ 4 ಸರಿಯಾದ ಉತ್ತರ ಆಗುತ್ತೆ, ಹಾಗಾಗಿ ಆನ್ಸರ್ 4. ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ ನಂಬರ್ 3 ಅಂದ್ರೆ ಸಿ ಆನ್ಸರ್, ರಾಸ್ ದ್ವೀಪ ಎಂದು ಕರೆಯಲಾಗುತ್ತಿತ್ತು. ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಅಂದ್ರೆ ಅದನ್ನ ಆನ್ಸರ್ CSO. ಬಟ್ ಅದನ್ನ NSO ಅಂತಾನು ಹೇಳ್ತಾರೆ, ಆದ್ರೆ CSO ಮತ್ತೆ ಅವೆರಡನ್ನು ಮರ್ಜ್ ಆಗಿರೋದ್ರಿಂದ ಬಟ್ CSO ಇಸ್ ದ ನಿಯರೆಸ್ಟ್ ಆನ್ಸರ್. ನೋಡೋಣ, KPSC ಆನ್ಸರ್ ಇಸ್ ದ ಫೈನಲ್. ಈ ಮೊದಲೇ ಹೇಳಿದ್ದೀನಿ. ಪ್ರಶ್ನೆ ಸಂಖ್ಯೆ 35ನೇದು. ಅದಕ್ಕೆ ಆನ್ಸರ್ ಎರಡನೇದಾಗುತ್ತೆ. ಅಂದ್ರೆ ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ, ಝೀರೋ ಬೇಸ್ಡ್, ಅದಕ್ಕೆ ಆನ್ಸರ್ ಅಂತ ಅಂದ್ರೆ ಆಪ್ಷನ್ 2 ಆಗುತ್ತೆ. ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಅಂದ್ರೆ ಕೀಟನಾಶಕನೇ ಇರಬಾರ್ದು, ಕೀಟಗಳನ್ನು ನಾಶ ಮಾಡೋದಿರ್ಲಿ, ಕೀಟನಾಶಕ ಇರಬಾರ್ದು, ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು ಅಂದ್ರೆ ಸಾವಯವ ಕೃಷಿಯನ್ನ ಪ್ರೋತ್ಸಾಹಿಸುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಶ್ನೆ ಸಂಖ್ಯೆ 30. ಪ್ರಶ್ನೆ ಸಂಖ್ಯೆ 30ಕ್ಕೆ ಉತ್ತರ E.W. ಬರ್ಗೆಸ್, ಆಪ್ಷನ್ ಎ ಆನ್ಸರ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 31. ಪ್ರಶ್ನೆ ಸಂಖ್ಯೆ 31 ಆನ್ಸರ್ ಡಿ, ಕ್ಯುಮುಲೋನಿಂಬಸ್ ಕ್ಲೌಡ್ಸ್.
ಪ್ರಶ್ನೆ ಸಂಖ್ಯೆ 32 ಆನ್ಸರ್ 4. ಪ್ರಶ್ನೆ ಸಂಖ್ಯೆ 33 ಅಂಡಮಾನ್ ನಿಕೋಬಾರ್ Iceland group Netaji Subhash Chandra Bose Iceland was formerly known as option 3 Ross Island. Question number 34. The Index of Industrial Production IIP is compiled and published by CSO. Answer CSO. Option first. Question number 35. ZBNF Zero Budget National Farming ಗೆ ಆನ್ಸರ್ ಆಪ್ಷನ್ ನಂಬರ್ 2 ಎಲಿಮಿನೇಟ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಂಡ್ ಪ್ರಮೋಷನ್ ಆಫ್ ಗುಡ್ ಅಗ್ರೋಮಿಕ್ ಪ್ರಾಕ್ಟೀಸಸ್. ಪ್ರಶ್ನೆ ಸಂಖ್ಯೆ 36 ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕುಗಳು ಮತ್ತು ಸೇವೆಗಳ ತೆರಿಗೆ GST ಎಷ್ಟಿದೆ ಅಂತಂದ್ರೆ ಆಪ್ಷನ್ ನಂಬರ್ 2 ಆಪ್ಷನ್ ನಂಬರ್ ಬಿ ಅಂದ್ರೆ ಆನ್ಸರ್ ಬಿ 3%. ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ FRBM ಅಧಿನಿಯಮ 2003 ಅದರದ್ದು ಗುರಿ ಏನು ಅಂತಂದಾಗ ಆದಾಯ ಕೊರತೆಯನ್ನ ತೆಗೆದುಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನ ತಗ್ಗಿಸುವುದು. ಆಪ್ಷನ್ ನಂಬರ್ 4 ಈಸ್ ದ ಆನ್ಸರ್. ನೆಕ್ಸ್ಟ್ 38th ಕ್ವಶನ್. ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಂ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನ ಹೊಂದಿದೆ ಅಂದಾಗ ಆನ್ಸರ್ ಈಸ್ ನಾರ್ವೆ. ಅಲ್ಲಿ ಇದ್ರ ಅರ್ಥ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗೆ ಅವಕಾಶ ಇದೆ. 39ನೇ ಪ್ರಶ್ನೆ. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು. ಆನ್ಸರ್ 2 3 and 4 ಇಸ್ ದ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ 40ನೇದು. ಸಹಕಾರ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು? ಮೊದಲ ಸಹಕಾರ ಸಂಘ ಅಂದ್ರೆ ಕೃಷಿ ಸಾಲ ಸಹಕಾರ ಸಂಘ. ಅದು 1905ರಲ್ಲಿ ಸ್ಥಾಪಿಸಲಾಯಿತು. ಉತ್ತರ 1ನೇದು ಆಪ್ಷನ್ ಎ ಇಸ್ ದ ಆನ್ಸರ್. ಗೋಲ್ಡ್ ಮೇಲೆ ಹಾಕಂತಹ GST ಆಪ್ಷನ್ 3 ಎಕ್ಸ್ಟ್ರೀಮ್ಲಿ ಸಾರಿ ಆಪ್ಷನ್ ನಂಬರ್ 2 3%. FRBM 2003 aims to. Option 4 option D. Answer is option D. Next question 38th question ಗೆ option 4 Norway is the answer. World Press Freedom ಅಲ್ಲಿ Norway is the first place. Characteristics of social goods are. 39ನೇ ಪ್ರಶ್ನೆಗೆ ಉತ್ತರ 3rd and 4th ಆಗುತ್ತೆ. ಹಾಗಾಗಿ ಆಪ್ಷನ್ ಆನ್ಸರ್ ಇಸ್ ಸೆಕೆಂಡ್. ಪ್ರಶ್ನೆ ಸಂಖ್ಯೆ 40 ಆನ್ಸರ್ ಆನ್ಸರ್ ಎ 1905 ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. 41ನೇ ಪ್ರಶ್ನೆ ಸಂಖ್ಯೆ 41ಕ್ಕೆ ಉತ್ತರ ಇದರಲ್ಲಿ 1 and 3 ಆಗುತ್ತೆ. ಹಾಗಾಗಿ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ 3 ಓಝೋನ್ ಪದರದ ಕ್ಷೀಣಿಸುವಿಕೆಯನ್ನ ತಡೆಗಟ್ಟುವುದಕ್ಕೋಸ್ಕರ ನಾವು ತಂದಿದೆ ಮಾಂಟ್ರಿಯಲ್ ಪ್ರೋಟೋಕಾಲ್. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ 43ನೇದಿದೆ. ಹಾಗಾಗಿ ಯಾವುದು ಹೊಂದಾಣಿಕೆಯಾಗಿದೆ ಅಂತ ಅಂದಾಗ ಆನ್ಸರ್ 3 ಆಗುತ್ತೆ. ಅಂದ್ರೆ 2 ಮತ್ತು ಇದನ್ನು ಸರಿಯಾಗುತ್ತೆ. ಇಟಾಯಿ ಕ್ಯಾಡ್ಮಿಯಂನಿಂದ
ಬರುವಂತಹ ಡಿಸೀಸ್ ಆಗಿದೆ. ಹಾಗೇನೆ ಎಂಫಿಸಿಮಾ ಈ ಡಿಸೀಸ್ ಸಿಗರೆಟ್ ಹೊಗೆಯಿಂದ ಬರುವಂತಹ ರೋಗವಾಗಿರುವುದರಿಂದ ಆನ್ಸರ್ ಈಸ್ 3. ಭಾರತದಲ್ಲಿ ಇಐಎಯನ್ನು ನಿಗಾ ವಹಿಸುತ್ತಿರುವವರು ಯಾರು? ಇಐಎಯನ್ನ ನೋಡ್ಕೊಳ್ತಾ ಇರೋದು ಯಾರು ಅಂತ ಅಂದಾಗ ಆಪ್ಷನ್ ನಂಬರ್ 1 ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ. ಏನಿದೆ ಅಂತಂದ್ರೆ ಪರಿಸರಾತ್ಮಕ ದಕ್ಷತೆ. ಆಪ್ಷನ್ ನಂಬರ್ 2 is the answer. Question number 41. 41ಗೆ ಆನ್ಸರ್ ಸಿ ಆಪ್ಷನ್ ಆಗುತ್ತೆ. 42ನೇ ಪ್ರಶ್ನೆಗೆ ಓಝೋನ್ ಲೇಯರ್ ಡಿಪ್ಲೇಷನ್ ಅದು ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 43rd ಕ್ವಶನಿಗೆ 43rd ಕ್ವಶನ್ ಯಾವ್ದು ಮ್ಯಾಚ್ ಆಗೋದು, ಕರೆಕ್ಟ್ಲಿ ಮ್ಯಾಚ್ ಆಗ್ತಿರೋದು ಇಟಾಯಿ ಡಿಸೀಸ್ ಕ್ಯಾಡ್ಮಿಯಂ ಇಂದ, ಹಾಗೇನೆ ಎಂಫಸಿಮಾ ಇದು ಸ್ಮೋಕ್ ಸಿಗರೇಟ್ ಇಂದ ಬರೋಂತಹ ಡಿಸೀಸ್ ಆಗಿರೋದ್ರಿಂದ ಆನ್ಸರ್ ಸಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 44, who is responsible for monitoring EIA? ಕ್ವಶನ್ ನಂಬರ್ 44ಗೆ ಆನ್ಸರ್ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಕ್ವಶನ್ ನಂಬರ್ 45ಗೆ ಆನ್ಸರ್ ಇಕಾಲಜಿಕಲ್ ಎಫಿಷಿಯನ್ಸಿ. ಪ್ರಶ್ನೆ ಸಂಖ್ಯೆ 46. ಪ್ರಶ್ನೆ ಸಂಖ್ಯೆ 46. ಆನ್ಸರ್ ಈಸ್ ಡಿ, 4th one ಆನ್ಸರ್. ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನ ಹೇಗೆ ಮಾಡಲಾಗುತ್ತದೆ? ಆಪ್ಷನ್ ನಂಬರ್ ರೀಯೂಸ್, ರಿಕ್ಲಮೇಷನ್ ಅಂಡ್ ರೀಸೈಕ್ಲಿಂಗ್. ಆನ್ಸರ್ 2. ಹಸಿರು ವ್ಯಾಪಾರ ಎನ್ನುವುದು ಈ ಕೆಳಗಿನ ಯಾವ ಅಂಶವನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು? 48th ಕ್ವಶನಿಗೆ ಆನ್ಸರ್ 3 ಆಗುತ್ತೆ. 46th ಕ್ವಶನ್ 46th ಕ್ವಶನ್ 47th solid waste management waste utilization achieved by. 47th ಗೆ ಆಪ್ಷನ್ ನಂಬರ್ 2 is the answer. 48th green accounting means measuring. 48th ಗೆ ಆನ್ಸರ್ is 3, pollution and environmental change. 49th question 49th question answer is 2, option 2 is the answer. 50ನೇ ಪ್ರಶ್ನೆ ಸಂಖ್ಯೆ 1957 ರಿವೋಲ್ಟ್ ಅಲ್ಲಿ ಯಾರ್ಯಾರು ಇಂಗ್ಲಿಷ್ ಜನರಲ್ ಯಾವ ಪ್ರದೇಶದಲ್ಲಿ ನಡೀತು ಅವಾಗ ಜನರಲ್ಸ್ ಯಾರ್ಯಾರಾಗಿದ್ರು ಅಂತ. ದೆಹಲಿನಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆಗಿದ್ದವರು ಯಾರು ಅಂದ್ರೆ ಬಕತ್ ಖಾನ್ ಇರ್ತಾನೆ, ಲಕ್ನೋದಲ್ಲಿ ಇವ್ರು ಇರ್ತಾರೆ, ಬರೇಲಿನಲ್ಲಿ ಖಾನ್ ಬಹದ್ದೂರ್ ಅವ್ರು ಇರ್ತಾರೆ. ಅದು ಬೇಡ. ಅದು 51ನೇ ಪ್ರಶ್ನೆ, ಅದಕ್ಕೆ ಆನ್ಸರ್
ಅಂದ್ರೆ ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆನು ಸಾಯೆ, ಓ ಬನ್ನಿ ಬನ್ನಿ. ಇದು ಈ ಕರ್ನಾಟಕ ಏಕೀಕರಣದ ಬಗ್ಗೆ ಹೇಳಿದಂತಹ ಈ ನುಡಿಯನ್ನ ಹೇಳಿದ ಕವಿ ಕಯ್ಯಾರ ಕಿಞ್ಞಣ್ಣ ರೈ ಅವರು. Disaster management related question number 49. Answer is B, option B, andre 2 is the answer. Next question. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಅದು ಯಾರು ಬರ್ದಿರೋದು ಅಂತ ಅಂದ್ರೆ ಕಯ್ಯಾರ ಕಿಞ್ಞಣ್ಣ ರೈ ಅವ್ರು ಬರ್ದಿರೋದು ಆಪ್ಷನ್ ಸಿ. 52ನೇ ಪ್ರಶ್ನೆ. ಪ್ರತಿಪಾದನೆ ಮತ್ತು ಹೇಳಿಕೆಗಳು. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಪ್ರಾರಂಭವಾಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣವಾಯಿತು ಎನ್ನುವುದಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಮತ್ತು ಆರ್ ಎಗೆ ಸರಿಯಾದ ಕಾರಣ ಅಂದ್ರೆ ಆಪ್ಷನ್ ನಂಬರ್ 1 is the answer. ಪ್ರಶ್ನೆ ಸಂಖ್ಯೆ 53. 53ಕ್ಕೆ ಆನ್ಸರ್ 4th one is the answer. ವೈಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 54. ಅದು ಸಂಬಂಧಿಸಿರೋದು ಕಾರ್ಮಿಕರಿಗೆ ಸಂಬಂಧಿಸಿದ್ದಾಗಿದೆ. ಪ್ರಶ್ನೆ ಸಂಖ್ಯೆ 55. ಲಾರ್ಡ್ ರಿಪ್ಪನ್ ರವರ ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಮತ್ತು ಸಮವರ್ತೀಯ ಆದಾಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ಕೇಂದ್ರ ಆದಾಯದ ಮೂಲ ಯಾವುದು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆಪ್ಷನ್ 3ನೇ ಆನ್ಸರ್ ಆಗುತ್ತೆ ಅಬಕಾರಿ. ಪ್ರಶ್ನೆ ಸಂಖ್ಯೆ 52. 52ಕ್ಕೆ ಆನ್ಸರ್ 1ನೇದು ಬೋತ್ ಎ ಅಂಡ್ ಆರ್ ರೈಟ್. Match the following 53rd question. Answer is 4th. Option D is the answer. Whiteley Commission was concerned with labor. Option A is the answer. Next question, 55th question. Excise is the answer. Third, C option. 56ನೇ ಪ್ರಶ್ನೆ ಸಂಖ್ಯೆ. 3ನೇ ಬೌದ್ಧ ಧರ್ಮ ಸಮ್ಮೇಳನವು ಎಲ್ಲಿ ನಡೆದಿತ್ತು? ಅದು ಪಾಟಲಿಪುತ್ರ. 56ನೇ ಪ್ರಶ್ನೆ ಸಂಖ್ಯೆಗೆ ಉತ್ತರ ಆಪ್ಷನ್ ಎ. ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖದಲ್ಲಿ ಬಳಸಲಾಗಿಲ್ಲ? ಆನ್ಸರ್ ಅದಕ್ಕೆ 57ನೇ ಪ್ರಶ್ನೆಗೆ ಸಿದ್ಧಮಾತ್ರಿಕಾ. ನಾವು ಬ್ರಾಹ್ಮಿ, ಖರೋಷ್ಠಿ, ಅರೇಮಿಕ್ ಭಾಷೆಗಳೆಲ್ಲದನ್ನು ಬಳಕೆಯಾಗಿರೋದನ್ನ ಕಾಣಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 58. 58. ಜಮೀನ್ದಾರ್ ಚಳುವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನ ಹೊಂದಿತ್ತು. ಯಾವಾಗ? ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳುವಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ 4th one. ಕೊಡಗು ವೀಕ್ಷಿ ಎನ್ನುವಂತಹ ಹೆಸರಿನ ಆಪ್ಷನ್ ಡಿ ಅಂದ್ರೆ 4ನೇ ಆಪ್ಷನ್ ಅನ್ನ ಹೊಂದಿರುವಂತಹ ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳುವಳಿಯನ್ನ ಹೊಂದಿರುತ್ತೆ. ಪ್ರಶ್ನೆ ಸಂಖ್ಯೆ 59ಕ್ಕೆ ಉತ್ತರ ಅಂದ್ರೆ 1940ರ ಆಗಸ್ಟ್ ಆಫರ್ನಲ್ಲಿ ಯಾವ ಪ್ರಸ್ತಾವನೆ ಮಾಡಲಾಯಿತು? ಸಾಮಂತ ರಾಜ್ಯ ಮಾನ್ಯತೆ, ಡೊಮಿನಿಯನ್ ಸ್ಟೇಟಸ್. ಆನ್ಸರ್ ಈಸ್ 2. ನೆಕ್ಸ್ಟ್ ಕ್ವಶನ್, 60th ಕ್ವಶನ್. ಕಲ್ಯಾಣ, ಚಾಲುಕ್ಯ, ಹೊಯ್ಸಳ ಮತ್ತು ಸೇವಣರ ಕಾಲದ ಪ್ರಮುಖ ಟಂಕಶಾಲೆಯ ನಗರವನ್ನು ಹೆಸರಿಸಿ. ಪ್ರಶ್ನೆ ಸಂಖ್ಯೆ 60. ಆನ್ಸರ್ ಈಸ್ ಸಿ, ಲಕ್ಕುಂಡಿ. ನೆಕ್ಸ್ಟ್ ಕ್ವಶನ್. ಮಿಲಿಂದ ಮನ್ನಾ ಕೃತಿಯು ಇವರ ನಡುವಣ ಸಂವಾದವನ್ನು ಒಳಗೊಂಡಿದೆ. ಮೆನಾಂದರ್ ಮತ್ತು ನಾಗಸೇನ. ಆಪ್ಷನ್
4th. ಕೆಲವೊಂದು ಕ್ವಶನ್ ತುಂಬಾ ನೇರವಾಗಿ ಬಂದಿದೆ, ಚಿಕ್ಕ ಚಿಕ್ಕ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೋಡಿದ ತಕ್ಷಣನೇ ಆನ್ಸರ್ ಮಾಡಬಹುದಿತ್ತು. ಲೆಸ್ ದ್ಯಾನ್ 30 seconds. ಪ್ರಶ್ನೆ ಸಂಖ್ಯೆ 62. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು. ಪ್ರಶ್ನೆ ಸಂಖ್ಯೆ 62. ಕೃಷಿಯ ಬಗ್ಗೆ ನವಶಿಲಾಯುಗದ ಜನರಿಗೆ ಜ್ಞಾನ ಹೊಂದಿದ್ರು. ಬುದ್ಧಿಸ್ಟ್ ಕೌನ್ಸಿಲ್. ಆನ್ಸರ್ 56 ಕ್ವಶನಿಗೆ ಆನ್ಸರ್ ಆಪ್ಷನ್ ಎ ಪಟಲಿಪುತ್ರ. 57ನೇ ಪ್ರಶ್ನೆ ಸಂಖ್ಯೆ ಆಪ್ಷನ್ ಡಿ ಸಿದ್ಧ ಮಾತ್ರಿಕಾ. 58th ಕ್ವಶನ್ ಆಪ್ಷನ್ ಡಿ ಕೊಡಗು ಜಮೀನ್ದಾರ್ ಮೂವ್ಮೆಂಟ್ ವಿತ್ ಕೊಡಗು ವೀಕ್ಲಿ ನ್ಯೂಸ್ ಪೇಪರ್. 59ನೇ ಪ್ರಶ್ನೆ ಆಗಸ್ಟ್ ಆಫರ್ ಆಫ್ 1940. ಆಪ್ಷನ್ ನಂಬರ್ ಸೆಕೆಂಡ್ ಆಪ್ಷನ್ ಬಿ. ಆನ್ಸರ್ ಇಸ್ ದ ಬಿ, ಡೊಮಿನಿಯನ್ ಸ್ಟೇಟಸ್. ಪ್ರಶ್ನೆ ಸಂಖ್ಯೆ 60. ಪ್ರಾಮಿನೆಂಟ್ ಮಿಂಟ್ ಟೌನ್ ಡ್ಯೂರಿಂಗ್ ಕಲ್ಯಾಣಿ ಚಾಲುಕ್ಯಾಸ್ ಹೊಯ್ಸಳಾಸ್ ಅಂಡ್ ಸೆವಣಾಸ್ ಪೀರಿಯಡ್ ಯಾರಂತ ಅಂದ್ರೆ ಲಕ್ಕುಂಡಿ. ಆಪ್ಷನ್ ಸಿ ಇಸ್ ದ ಆನ್ಸರ್, ಲಕ್ಕುಂಡಿ. 61st question. The book Milindapanna contained dialogue between option D Menander and Nagasena. During which period the people had the knowledge of agriculture? Agriculture ಯಾರಿಗಿತ್ತು ಅಂದ್ರೆ ನಿಯಾಲಿಥಿಕ್ ಏಜ್. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 63rd question. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿವರ್ತನಾ ಮ್ಯುಟೇಷನ್ ದಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನು ಡ್ಯಾಶ್ ಎನ್ನುತ್ತಾರೆ. ಏನಂತಾರೆ ಅಂದ್ರೆ ಪ್ಯಾಲಿಯೋ ಸ್ಥಳೀಯ ವ್ಯಾಧಿ. ಆನ್ಸರ್ ಈಸ್ 2. ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಚೌಳಾಗಿದೆ. ಕೆಲವು ಮೀಟರ್ ಆಳದಲ್ಲಿ ಭೂಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಕಾಸೌರಿನ ಬೌರ್ಯಾಸಸ್, ಫಿನಿಕ್ಸ್, ಮನಿಲ್ಕರ್, ಕ್ಯಾಲೋಫೈಲಮ್, ಪೆಂಡಾನಸ್, ಥೆಸ್ಪೇಸಿಯಾ, ಕೊಕೋಸ್, ಸ್ಟಿನಿಫೆಕ್ಸ್ ಮತ್ತು ಬಳ್ಳಿ ಗಿಡಗಂಟಿಗಳು. ಅಂತಹ ಕಾಡುಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಪ್ಷನ್ 2 ಕ್ಷಾರಜಲ ಕಾಡುಗಳು. 65th question. ಯುಎಸ್ಎ ವ್ಯವಸಾಯ ಇಲಾಖೆ USDA ಮತ್ತು WR ಗ್ರೇಸ್ ಕೊಲಂಬಿಯಾದಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನು ಪಡೆದಿರುವುದು ಡ್ಯಾಶ್ಗೆ ಸಂಬಂಧಿಸಿದೆ. ಉತ್ಪನ್ನದ ದತ್ತಿ ಅಪಹರಣ. ಕ್ವಶನ್ ನಂಬರ್ ಆನ್ಸರ್ ಈಸ್ 3rd ಆಪ್ಷನ್. ನೆಕ್ಸ್ಟ್ ಕ್ವಶನ್. ಒಂದು ವಿಧದ ಸಸ್ಯ ಸಂಕುಲವನ್ನು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಸ್ಯ ಪರಂಪರೆ. ಆನ್ಸರ್ 4th ಸಸ್ಯ ಪರಂಪರೆ. 67th question. ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕ್ಷಾಲನ ಪದರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ನಂಬರ್ 2 ಎಪಿಲಿಮ್ನಿಯಾನ್. ಖಂಡಗಳ ಅಲೆತ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಆಲ್ಫ್ರೆಡ್ ವೆಗನರ್. ನೆಕ್ಸ್ಟ್ ಗೋಸ್ ಟು 69th question. ಗಸ್ತು ಭದ್ರತೆ ವಿಮೆ. ಆನ್ಸರ್ ಈಸ್ 2 ಅಪಾಯ ರಕ್ಷಣೆ. ವಿಮೆನ ಏನು ಕೊಡ್ತೀವಿ ಅಂದ್ರೆ ಅಪಾಯದಿಂದ ರಕ್ಷಣೆಯನ್ನ ಪಡೀಲಿಕ್ಕೋಸ್ಕರ. 63rd ಕ್ವಶನಿಗೆ ಆನ್ಸರ್ ಆಪ್ಷನ್ ಪ್ಯಾಲಿಯೋ. 63rd ಪ್ಯಾಲಿಯೋಎಂಡೆಮಿಕ್. ಕ್ವಶನ್ ನಂಬರ್ 64th. ಸಾಲ್ಟ್ ವಾಟರ್ ಫಾರೆಸ್ಟ್.
Question number 65th. Product spoliation. Product spoliation. 66ನೇ ಪ್ರಶ್ನೆ. Answer is planned succession. Fourth option is the answer. 67th question. Epilimnion. 68ನೇ ಪ್ರಶ್ನೆ. ಆಲ್ಫ್ರೆಡ್ ವೆಗ್ನರ್. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಕೊಟ್ಟಿರೋರು ಆಲ್ಫ್ರೆಡ್ ವೆಗನಾರ್. 69ನೇ ಪ್ರಶ್ನೆ. ಪೆಟ್ರೋಲ್ ಸೆಕ್ಯೂರಿಟಿ ಇನ್ಶೂರೆನ್ಸ್ ಅನ್ನೋದಕ್ಕೆ ರಿಸ್ಕ್ ಕವರ್. ಆಪ್ಷನ್ ನಂಬರ್ 2 ಇಸ್ ದ ಆನ್ಸರ್. ಪ್ರಶ್ನೆ ಸಂಖ್ಯೆ 70. ಅದು ಮೆಂಟಲ್ ಎಬಿಲಿಟಿ. ಅದನ್ನ ಇನ್ನೊಂದರಲ್ಲಿ ಸಾಲ್ವೆ ಮಾಡ್ತಾರೆ, ಆದ್ರೆ ಇವಾಗ ಜಸ್ಟ್ ಆನ್ಸರ್ ಹೇಳ್ತೀನಿ. ಆನ್ಸರ್ ಈಸ್ ಫಸ್ಟ್ ಒನ್ ಇಸ್ ದ ಆನ್ಸರ್. ಡೀಟೇಲ್ಡ್ ಆನ್ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಪ್ರಶ್ನೆ ಸಂಖ್ಯೆ 71. ಪ್ರಶ್ನೆ ಸಂಖ್ಯೆ 71ಕ್ಕೆ ಆನ್ಸರ್ ಈಸ್ ಫೋರ್ತ್. ಮೇಲಿನ ಯಾವುದು ಅಲ್ಲ. ಕ್ವಶನ್ ನಂಬರ್ 72nd. ಆಪ್ಷನ್ ಈಸ್ ಸಿ ಇಸ್ ದ ಆನ್ಸರ್. ಮೂರನೇ ಪ್ರಶ್ನೆ ಸಂಖ್ಯೆ. ಆಪ್ಷನ್ ಎ ಇಸ್ ದ ಆನ್ಸರ್. ಪ್ರಶ್ನೆ ಸಂಖ್ಯೆ 74. ಸಿ ಇಸ್ ದ ಆನ್ಸರ್. ಸೋದರ ಮಾವ. 75ನೇ ಪ್ರಶ್ನೆ. ಅದು 50-50. ಆನ್ಸರ್ ಟಿ ಮೇ ಬಿ ದ ಆನ್ಸರ್. 70ನೇ ಪ್ರಶ್ನೆ. ಅದಕ್ಕೆ ಆನ್ಸರ್ ಒಂದನೇದು ಆಲ್ರೆಡಿ ಮಾರ್ಕ್ಡ್. 71ನೇ ಪ್ರಶ್ನೆ ಸಂಖ್ಯೆ. 71ನೇ ಸಂಖ್ಯೆಗೆ ನನ್ ಆಫ್ ದಿ ಎಬೋ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 72nd ಕ್ವಶನ್. 1728. ಆಪ್ಷನ್ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 73rd. ಆನ್ಸರ್ ಈಸ್ ಟಿಕ್ಡ್. ಆಪ್ಷನ್ ಎ. 74th. ಆಪ್ಷನ್ ಸಿ ಬ್ರದರ್ ಇನ್ ಲಾ. 75th ಕ್ವಶನ್ ಮೇ ಬಿ ಆಪ್ಷನ್ 2. 76ನೇ ಪ್ರಶ್ನೆ ಸಂಖ್ಯೆ. ಆನ್ಸರ್ ಈಸ್ ಸಿ. 33.33%. 77. ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಮಮತಾ. 78ನೇ ಪ್ರಶ್ನೆ ಸಂಖ್ಯೆ. 78. ಆಪ್ಷನ್ ಡಿ SQRV. ಆಪ್ಷನ್ ಡಿ SQRV. 79th ಕ್ವಶನ್. ಯಾವುದು ಸರಿಯಾದ ಹೇಳಿಕೆ ಅಲ್ಲ. ಆನ್ಸರ್ ಧ್ವಜ ಸತ್ಯಾಗ್ರಹ. ಇದು ಈಸೂರಿನ ಧ್ವಜ ಸತ್ಯಾಗ್ರಹ, ಅಂಕೋಲದ ಉಪ್ಪಿನ ಸತ್ಯಾಗ್ರಹ, ತುರುವನೂರು ಅರಣ್ಯ ಸತ್ಯಾಗ್ರಹ. ಇದನ್ನೊಂದು ಬಿಟ್ಬಿಡ್ತೀನಿ. ನೆಕ್ಸ್ಟ್ ಕ್ವಶನ್. 80ನೇದು. ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳನ್ನು ಪರಿಗಣಿಸಿ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಅಂದ್ರೆ ಯಾವ್ಯಾವಾಗ ಕಾಲಾನುಕ್ರಮದಲ್ಲಿ ಬರಿಬೇಕು. ಹಾಗಾಗಿ ಆಪ್ಷನ್ 1ನೇದು ಆನ್ಸರ್ ಆಗುತ್ತೆ. 81ನೇ ಪ್ರಶ್ನೆ. ಈ ಕೆಳಗಿನ 100ನೇ ಅಮೆಂಡ್ಮೆಂಟ್, ಸಂವಿಧಾನದಲ್ಲಿ 100ನೇ ಅಮೆಂಡ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ. 2ನೇದು ಆನ್ಸರ್ ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದ ಎನ್ಕ್ಲೇವ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಸಂಬಂಧಿಸಿದಾಗಿದೆ. 76ನೇ ಕ್ವಶನಿಗೆ ಆನ್ಸರ್ ಸಿ. 33.33% ಇಸ್ ದ ಆನ್ಸರ್. 77th ಕ್ವಶನ್. ಆಪ್ಷನ್ ಎ ಇಸ್ ದ ಆನ್ಸರ್. ಮಮತಾ. ನೆಕ್ಸ್ಟ್ 78ನೇ ಪ್ರಶ್ನೆ ಸಂಖ್ಯೆ.
ಆನ್ಸರ್ ಈಸ್ ಡಿ, SQRV. 79ನೇ ಪ್ರಶ್ನೆ ಸಂಖ್ಯೆ. 80ನೇ ಪ್ರಶ್ನೆ ಸಂಖ್ಯೆ. ಕ್ವಶನ್ ನಂಬರ್ 80. ಆನ್ಸರ್ ಈಸ್ 1, ಆಪ್ಷನ್ ಎ. 81ನೇ ಪ್ರಶ್ನೆ ಸಂಖ್ಯೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಕಾರ್ಡಿಂಗ್ಲಿ ಅನ್ನೋದಕ್ಕೆ 81ನೇ ಪ್ರಶ್ನೆ ಸಂಖ್ಯೆ. ಅದು ಇಂಡಿಯಾ ಮತ್ತು ಭಾರತ ಮತ್ತು ಬಾಂಗ್ಲಾ ನಡುವಿನ ಎಕ್ಸ್ಚೇಂಜ್ ಆಫ್ ಟೆರಿಟರೀಸ್ ಇಂಡಿಯಾ ಅಂಡ್ ಬಾಂಗ್ಲಾ. 82ನೇ ಪ್ರಶ್ನೆ ಸಂಖ್ಯೆ. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಸಮಿತಿಯನ್ನು ಭಾರತ ಸರ್ಕಾರವು ರಚಿಸಿತು? 82ನೇ ಪ್ರಶ್ನೆ ಸಂಖ್ಯೆ. ಭಾರತ ಮತ್ತೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತಹ ಸಮಿತಿ ಯಾವುದು ಅಂತ ಅಂದ್ರೆ ಭಾರತ ಮತ್ತೆ ಬಾಂಗ್ಲಾ ನಡುವೆ ಇದು ಸ್ವರ್ಣ ಸಿಂಗ್ ಕಮಿಟಿ. ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ 42ನೇ ತಿದ್ದುಪಡಿಯನ್ನ ತರುವುದರ ಮುಖಾಂತರ 1976ರಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆಯನ್ನ ಮಾಡಲಾಯಿತು. 83ನೇ ಪ್ರಶ್ನೆ ಸಂಖ್ಯೆ. ಯಾವುದು ಸಂವಿಧಾನಿಕ ಹುದ್ದೆಯಲ್ಲ? ಆಪ್ಷನ್ 2, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ತರ್ತೀವಲ್ಲ, ಅದು ಸಂವಿಧಾನಿಕ ಸಂಸ್ಥೆ ಅಲ್ಲ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. 84ನೇ ಪ್ರಶ್ನೆ. ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ನಾವು ತಂದಿರೋದು 44th ಅಮೆಂಡ್ಮೆಂಟ್ ಮೂಲಕ. ನೆನ್ಪಿಡೋದು ನೋಡಿ, ಯೂನಿಫಾರ್ಮ್ ಅಂತಂದ್ರೆ ಈಕ್ವಲ್ ಆಗಿರ್ಬೇಕು. 4 ಈಕ್ವಲ್ ಇದೆ, ಸೊ ಅದು 44ನೇ ತಿದ್ದುಪಡಿ ಅಂತ ನಾವು ನೆನ್ಪಿಟ್ಕೋಬಹುದು. ಆಪ್ಷನ್ 2 ಇಸ್ ದ ಆನ್ಸರ್. 85th ಕ್ವಶನ್. ನಾವು ಯಾವ ರಾಜ್ಯವು 371 ಉಪವಿಧಿಯಲ್ಲಿ ವಿಶೇಷ ಪ್ರಾವಧಾನವನ್ನ ಪಡೆದೇ ಇಲ್ಲ ಅಂತ ಅಂದ್ರೆ 85ನೇ ಪ್ರಶ್ನೆಗೆ ತಮಿಳುನಾಡು. ಆಪ್ಷನ್ ನಂಬರ್ 2 ಇಸ್ ದ ಆನ್ಸರ್. 86ನೇ ಪ್ರಶ್ನೆ ಸಂಖ್ಯೆ. ಭಾರತದ ಯಾವ ಸಂವಿಧಾನದ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನ ಕುರಿತು ಹೇಳಲಾಗಿದೆ ಅಂದ್ರೆ ಅನುಸೂಚಿ 1ರಲ್ಲಿ 8ನೇ ಅನುಸೂಚಿ 8ರಲ್ಲಿ ಆಪ್ಷನ್ ನಂಬರ್ 1 ಅಲ್ಲಿ ನಾವು ಅನುಸೂಚಿತ ಭಾಷೆಗಳನ್ನ ಹೇಳ್ತೀವಿ. ಎಷ್ಟಿದಾವೆ ಇವಾಗ ಅಂತ ಅಂದ್ರೆ 22 ಭಾಷೆಗಳಿರೋದನ್ನ ನಾವು ಕಾಣ್ಬೋದಾಗಿದೆ. ಕೊನೆಯ 4 ಭಾಷೆಗಳು ಬೋಡೋ, ಡೋಗ್ರಿ, ಮೈಥಿಲಿ, ಸಿಂತಾಲಿ. ನಾವಿವಾಗ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು 87ನೇ ಪ್ರಶ್ನೆ. ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಪ್ರಶ್ನೆ ಸಂಖ್ಯೆ 87ಕ್ಕೆ ಉತ್ತರ ಜರ್ಮನಿ. ಆಪ್ಷನ್ ಡಿ ಇಸ್ ದ ಆನ್ಸರ್. ಭಾರತದಲ್ಲಿ ಚುನಾವಣಾ ಆಯೋಗವನ್ನ 88ನೇ ಪ್ರಶ್ನೆ. ಚುನಾವಣಾ ಆಯೋಗವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ 1950 ಜನವರಿ 25ರಲ್ಲಿ ನಾವು ಸ್ಥಾಪನೆಯನ್ನ ಮಾಡಲಾಯಿತು. 89ನೇ ಪ್ರಶ್ನೆ ಸಂಖ್ಯೆ. 1919ರ ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಮಹಿಳೆಯರಿಗೆ ಸೀಮಿತವಾದ ಮತದಾನದ ಹಕ್ಕನ್ನ ನೀಡಲಾಗುತ್ತೆ. ಯಾವ ಕಾಯ್ದೆ? 1919ರ ಭಾರತ ಸರ್ಕಾರ ಕಾಯ್ದೆಯ ಮುಖಾಂತರ. ಪ್ರಶ್ನೆ ಸಂಖ್ಯೆ 42. ನಾವು ಫಂಡಮೆಂಟಲ್ ಡ್ಯೂಟೀಸ್ ನ ಎಡಿಷನ್ ಮಾಡಿದ್ದು ಆನ್ ದಿ ಬೇಸಿಸ್ ಆಫ್ ಸ್ವರ್ಣ ಸಿಂಗ್ ಕಮಿಟಿ ಶಿಫಾರಸಿನ ಮೇರೆಗೆ. ಸ್ವರ್ಣ ಸಿಂಗ್ ಕಮಿಟಿಯ ರೆಫರೆನ್ಸ್ ಮೇರೆಗೆ ನಾವು ಇದನ್ನ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆಯನ್ನ ಮಾಡಿದ್ವಿ. ಪ್ರಶ್ನೆ ಸಂಖ್ಯೆ 83. ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅಂದಾಗ ಆಪ್ಷನ್ 2 ಇಸ್ ದ ಆನ್ಸರ್. ಆಪ್ಷನ್ 2, ದ ಚೇರ್ಮನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ ವಿತ್ ಯೂನಿಫಾರ್ಮ್ ಸಿವಿಲ್ ಕೋಡ್? 84th ಕ್ವಶನ್ಗೆ ಆನ್ಸರ್ ಬಿ ಆನ್ಸರ್ ಆಗುತ್ತೆ. ಆರ್ಟಿಕಲ್ 44 ಅನ್ನೋದು 371 ಯಾವುದಕ್ಕೆ ಅಂಡ್ ಇಟ್ಸ್ ಸಬ್ ಕ್ಲಾಸಸ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರಾವಿಷನ್ಸ್ ಅನ್ನ ಸ್ಟೇಟ್ ಯಾವುದು ಅಂದ್ರೆ ಆಪ್ಷನ್ 2 ತಮಿಳುನಾಡು. 86ನೇ ಪ್ರಶ್ನೆ ಸಂಖ್ಯೆ. ಶೆಡ್ಯೂಲ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳಂತದ್ದು ಅಂದ್ರೆ ಆಪ್ಷನ್ ಎ
8th ಶೆಡ್ಯೂಲ್. ಪ್ರೊವಿಷನಲ್ ಎಮರ್ಜೆನ್ಸೀಸ್ ಅದು 87ಗೆ ಆನ್ಸರ್ ಜರ್ಮನಿ. Election Commission established in India. Option number 4th, 1950, Jan 25th. 89th question. Which one of the following acts conferred women of limited rights to vote? Government of India Act 1919. ಪ್ರಶ್ನೆ ಸಂಖ್ಯೆ 90. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಲಾಯಿತು? ಆಪ್ಷನ್ 4 ಗೋಲಕನಾಥ್ ಕೇಸ್. 91ನೇ ಪ್ರಶ್ನೆ. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂತ ಅಂದಾಗ ಆಪ್ಷನ್ ಸಿ ಹೊಸ ಅಖಿಲ ಭಾರತ ಸೇವೆಗಳು. ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತರಲಾಯಿತು? 92ನೇದಕ್ಕೆ ಆನ್ಸರ್ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ. ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ? ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ಸೇರಿಸಲಾಗಿಲ್ಲ. ಸೇರಿಸಲಾಗಿಲ್ಲ ಅನ್ನೋದನ್ನ ಜಾಸ್ತಿ ಕಲಿಯಕ್ ಹೋಗ್ಬಾರ್ದು. ಆಪ್ಷನ್ ಎ ಇಸ್ ದ ಆನ್ಸರ್. ಸಂವಿಧಾನದ 9ನೇ ಅನುಸೂಚಿಯನ್ನ ಭಾರತದ ಸಂವಿಧಾನಕ್ಕೆ ಮೊಟ್ಟ ಮೊದಲ ಬಾರಿಗೆ 1951ರಲ್ಲಿ ತಿದ್ದುಪಡಿ ಅಂತ ತಂದಂತಹ ಸಂದರ್ಭದಲ್ಲಿ 9ನೇ ಅನುಸೂಚಿಯನ್ನ ಸೇರ್ಪಡೆ ಮಾಡಲಾಯಿತು. ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗೆ ಸಂಬಂಧಿಸಿದಾಗಿದೆ 9ನೇ ಅನುಸೂಚಿ. 94ನೇದು ಆನ್ಸರ್ ಸಲ್ಫರ್. ಆಪ್ಷನ್ 2 ಇಸ್ ದ ಆನ್ಸರ್. ಚಂದ್ರಯಾನ ಪ್ರಾಗ್ಯಾನ್ ರೋವರ್ ಚಂದ್ರಯಾನ ಮಿಷನ್ 3 ಉಪಸ್ಥಿತಿಯನ್ನು ಖಚಿತಪಡಿಸಿದ ಚಂದ್ರನ ಮೇಲ್ಮೈಯಲ್ಲಿರುವ ಅಂಶ ಯಾವುದು? ಸಲ್ಫರ್. ನೋಡಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಅಂದ್ರೆ ಇದೇ ಒಂದೇ ಅಂತ ಅನ್ನಿಸ್ತಿದೆ ಇದನ್ನ ಪೇಪರ್ ಅನ್ನ ಅನಲೈಸ್ ಮಾಡಿದಾಗ. 95ನೇ ಪ್ರಶ್ನೆ ಸಂಖ್ಯೆ ಕ್ವಶನ್ ನಂಬರ್ 95. ಕಾರಣ ಮತ್ತೆ ಸರಿಯಾದ ಉತ್ತರ. ಒಂದನೇದು ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಸಮರ್ಥನೆಗೆ ಕಾರಣ ಸೂಕ್ತವಾದ ವಿವರಣೆಯಾಗಿದೆ. ಆಪ್ಷನ್ ನಂಬರ್ 1 ಇಸ್ ದ ಆನ್ಸರ್. ನೆಕ್ಸ್ಟ್ 90ನೇದಕ್ಕೆ ಆನ್ಸರ್ ಡಿ ಗೋಲಕನಾಥ್ ಕೇಸ್. ನೆಕ್ಸ್ಟ್ ಕ್ವಶನ್. ರಾಜ್ಯಸಭಾ ಎಂಜಾಯ್ಸ್ ಸ್ಪೆಷಲ್ ಪವರ್ಸ್ ದ್ಯಾನ್ ಲೋಕಸಭಾ ಇನ್ ಕೇಸ್. ಪ್ರಶ್ನೆ ಸಂಖ್ಯೆ 91. ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಹೊಸ ಅಖಿಲ ಭಾರತ ಸೇವೆಗಳ ಸೃಷ್ಟಿ. 92ನೇ ಪ್ರಶ್ನೆ 92nd ಕ್ವಶನ್. ಆನ್ಸರ್ ಈಸ್ 252nd amendment is the answer related to anti-defection law. ಫೋರ್ಸ್ ಅಮೆಂಡ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. 93rd ಕ್ವಶನ್. 93ನೇ ಪ್ರಶ್ನೆ. ಆನ್ಸರ್ ಈಸ್ ಫಸ್ಟ್ ಒನ್. ಆಪ್ಷನ್ ಎ ಈಸ್ ದ ಆನ್ಸರ್. 94th option. 94th question. Answer is sulfur. Next question. 95th question. 95ನೇ ಪ್ರಶ್ನೆ. 95th question. Answer is 1. Both assertion and reason are true. 96ನೇ ಪ್ರಶ್ನೆ. 96ನೇ ಪ್ರಶ್ನೆಗೆ ಆಪ್ಷನ್ 4th is the answer. 97ನೇ ಪ್ರಶ್ನೆ. 2023ರ ಸ್ವಾತಂತ್ರ್ಯೋತ್ಸವದ ದಿನದಂದು ಅಂದ್ರೆ ಆಗಸ್ಟ್ 15, 2023 ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಯಾವ ಸಚಿವಾಲಯದಡಿಯಲ್ಲಿ ಘೋಷಿಸಲಾಯಿತು? ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ. ಆನ್ಸರ್ ಈಸ್ ಎ.
G20 ರಾಷ್ಟ್ರಗಳು 98ನೇ ಪ್ರಶ್ನೆಗೆ ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಮತ್ತು ಇವರುಗಳು ಅಧ್ಯಕ್ಷೀಯ ಸ್ಥಾನವನ್ನು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ಆನ್ಸರ್ 98ನೇ ಪ್ರಶ್ನೆ ಆಪ್ಷನ್ 2. ಇಂಡೋನೇಷ್ಯಾ, ಬ್ರೆಜಿಲ್ ಮತ್ತು ಭಾರತ. ಪ್ರಶ್ನೆ ಸಂಖ್ಯೆ 99. ಆನ್ಸರ್ ಈಸ್ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ ನಿವೃತ್ತಿ ವಯಸ್ಸು ಅಂದ್ರೆ 5 ವರ್ಷ ಅಥವಾ 70 ವರ್ಷ, ವಿಚ್ ಎವರ್ ಈಸ್ ಅರ್ಲಿಯರ್. ಭಾರತ ಮತ್ತು ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂದ್ರೆ ಆಪ್ಷನ್ ನಂಬರ್ 1, 15 ಜನ ಮಹಿಳೆಯರು ಇರ್ತಾರೆ. ಕನ್ಸಿಡರ್ ದಿ ಫಾಲೋಯಿಂಗ್ 96th ಕ್ವಶನ್. 96th ಕ್ವಶನ್ ಆನ್ಸರ್ ಈಸ್ 4th one. 97th question. The Ministry of option is A. 98th question. 98th question option 2. Indonesia, Brazil and India. 99th question related to Chairman of National Human Rights Commission, 5 years or 70 years. 100th question and last question. The number of women that were present in the Constituent Assembly of India is option A, 15 members. Thank you. Thank you, one and all.